ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಬುಧವಾರದ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಭೂಮಿ ತುಂಬಾ ಸುಸ್ತಾಗಿ ಇನ್ನೇನು ಕೆಳಗೆ ಬೀಳಬೇಕು ಅಂತ ಇರುವಾಗ ಅವ್ರ ಅತ್ತೆ ಸಂಗೀತ ಅಲ್ಲಿರೋರೆಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾಳೆ. ಆವಾಗ ಭೂಮಿ ಮುತ್ತೈದೆಯರು ಬಂದರು ಭೂಮಿ ಅಂತ ಸಂಗೀತ ಹೇಳಿದ ತಕ್ಷಣ ಈ ಕಡೆ ಭೂಮಿ ಕೂಡ ಅದನ್ನು ಕೇಳಿಸ್ಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ತಾಳೆ. ನೋಡಿದರೆ ಅಲ್ಲಿ ಬಂದಿರೋದು ಭೂಮಿ ಸ್ವಂತ ತಾಯಿ. ಅವ್ರನ್ನ ಇಲ್ಲಿ ಸಂಗೀತ ಲಕ್ಷ್ಮಿ ಕರ್ಕೊಂಡು ಬಂದಿರ್ತಾರೆ. ಬಂದಿದ ತಕ್ಷಣ ಭೂಮಿ ಮುತ್ತೈದೆಯರು ಬಂದಿದ್ದಾರೆ ನೋಡಮ್ಮ ಅಂತ ಹೇಳಿದಾಗ ಭೂಮಿ ಕೂಡ ತುಂಬಾ ಸುಸ್ತಾಗಿ ಇನ್ನೇನು ಕೆಳಗೆ ಬೀಳ್ತಾ ಇದ್ಲು ಅಲ್ವಾ, ಸಡನ್ ಆಗಿ ಕಣ್ಣು ಬಿಟ್ಬಿಟ್ಟು ಇಲ್ಲಿ ಮುತ್ತೈದೆಯರು ಬಂದಿರೋದನ್ನ ನೋಡ್ತಾಳೆ. ಯಾಕೆ ಭೂಮಿ ಕೆಮ್ತಾ ಇದೆಯಾ, ಏನಾಯಿತು ಅಂತ ಸಂಗೀತ ಹತ್ರ ಬಂದಿದ ತಕ್ಷಣ ಅಯ್ಯೋ ಏನೂ ಇಲ್ಲತ್ತೆ, ನನಗೇನು ಆಗಿಲ್ಲ ಅಂತ ಭೂಮಿ ಪೂರ್ತಿಯಾಗಿ ಸುಧಾರಿಸ್ಕೊಂಡ್ಬಿಡ್ತಾಳೆ. ಆವಾಗ ಭೂಮಿ ನಾನು ಮನೆಗೆ ಹೋಗಿ ಮುತ್ತೈದೆಯರನ್ನ ಕರೆದು ಬರೋಣ ಅಂತ ಅಂದ್ಕೊಂಡೆ, ಆದರೆ ಅಷ್ಟರಲ್ಲಿ ಇವರೇ ನಿನ್ನ ಮನೆ ಬಾಗಿಲಿಗೆ ಬಂದು ನಿಂತಿದ್ರು. ಆ ಶ್ರೀರಾಮನೇ ಇವ್ರನ್ನ ಇಲ್ಲಿಗೆ ಕಳಿಸಿದ್ದಾರೆ ಅಂತ ಅನಿಸುತ್ತೆ. ಹಸ್ದವ್ರಿಗೆ ಊಟ ಹಾಕಿದರೆ ನಿನ್ನ ರಥಕ್ಕೆ ಫಲ ಜಾಸ್ತಿನೇ ಸಿಗುತ್ತೆ ಅಂತ ಸಂಗೀತ ಹೇಳಿದಾಗ ಅಯ್ಯೋ ಅತ್ತೆ, ಹಸಿದಾಗ ಮಾತ್ರ ಅನ್ನ ಹಾಕಬೇಕು ಅಂತ ಏನಿಲ್ಲ ತಾನೆ, ಇವರು ಇವತ್ತು ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ, ನಾನು ಯಾವುದೋ ಕಾಲದಲ್ಲಿ ಪುಣ್ಯ ಮಾಡಿರಬೇಕು, ಅದಕ್ಕೆ ಪೂಜೆ ದಿನವೇ ಇವರು ಕೂಡ ಅತಿಥಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಭೂಮಿ ಹೇಳ್ತಾಳೆ. ಅತ್ತೆ ನಿಮ್ಮ ಜೊತೆ ಇವ್ರಿಗೂ ಕೂಡ ಇವತ್ತು ಊಟ ಹಾಕೋ ಭಾಗ್ಯ ಸಿಕ್ಕಿದೆ, ನಾನು ಎಷ್ಟು ಪುಣ್ಯವಂತೆ ಅಲ್ವಾ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ನೀವು ನನ್ನ ಪಾಲಿಗೆ ಬರೀ ಅತ್ತೆ ಅಲ್ಲ ಅಂತ ಭೂಮಿ ಹೇಳ್ತಾಳೆ. ಹೌದಮ್ಮ ಭೂಮಿ, ನಾನು ಯಾವತ್ತೂ ಕೂಡ ನಿನ್ನ ಪಾಲಿಗೆ ಬರೀ ಅತ್ತೆ ಅಲ್ಲ, ನಾನು ನಿನಗೆ ಅಮ್ಮ ಅಂತ ಹೇಳಿದಾಗ ಭೂಮಿ ಅಂತೂ ತುಂಬಾ ಖುಷಿ ಆಗ್ಬಿಡ್ತಾಳೆ. ಭೂಮಿ ಹೋಗಮ್ಮ ದೇವರಿಗೆ ಆರತಿನ ಮಾಡಿ ಎಲ್ಲರಿಗೂ ಕೂಡ ಬಾಗ್ನ ಕೊಡು ಅಂತ ಹೇಳಿದಾಗ ಸರಿ ಅತ್ತೆ ಆಯಿತು ಅಂತ ಹೇಳ್ಬಿಟ್ಟು ಭೂಮಿ ತುಂಬಾ ಖುಷಿಯಾಗಿ ಪೂಜೆ ಮಾಡಿ ಇಲ್ಲಿ ಎಲ್ಲರಿಗೂ ಕೂಡ ಆರತಿನ ಕೊಡ್ತಾ ಇರ್ತಾಳೆ. ಆವಾಗ ಅವ್ರ ಸ್ವಂತ ತಾಯಿನೂ ಕೂಡ ಅಲ್ಲೇ ನಿಂತಿದ್ರು, ಭೂಮಿಗೆ ಗೊತ್ತೇ ಆಗೋದಿಲ್ಲ. ಇಲ್ಲಿ ಅವ್ರ ಅಮ್ಮನ ಹತ್ರ ಬಂದು ನೀವು ಕೂಡ ತಗೊಳ್ಳಿ ಅಂತ ಹೇಳಿದಾಗ ಅವರಂತೂ ತುಂಬಾ ಭಯ ಪಡ್ತಾ ಇರ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ನಾಳಿನ ಸಂಚಿಕೆಯಲ್ಲಿ ಕೊನೆಗೂ ಕೂಡ ಅಜಿತ್ ಸತ್ಯನ ಬಾಯಿ ಬಿಡಿಸಿದ್ದಾನೆ. ಆವಾಗ ಇಲ್ಲಿ ಇನ್ನೊಬ್ಬ ಪೊಲೀಸ್ ಅವರು ಕೂಡ ಮೀಡಿಯಾದ ಮುಂದೆ ಬಂದ್ಬಿಟ್ಟು ಆ ರಿಸೆಪ್ಷನ್ ಲಿಸ್ಟ್ ಏನಿದ್ದ ಅಲ್ವಾ ಅವನ್ನ ಮೀಡಿಯಾದ ಹತ್ರ ಕರ್ಕೊಂಡು ಬರ್ತಾರೆ. ನಾವು ಇತ್ತೀಚೆಗೆ ಒಂದು ಲಾಡ್ಜ್ ಮೇಲೆ ರೈಡ್ ಮಾಡಿದ್ವಿ, ಆದರೆ ಅಲ್ಲಿ ಯಾವುದೇ ಥರದ ವೇಷವಾಟಿಕೆ ನಡೀತಾ ಇರಲಿಲ್ಲ, ಅಲ್ಲಿ ಯಾವುದೇ ರೀತಿಯ ದಂಧೆ ಕೂಡ ಇರಲಿಲ್ಲ. ಈ ಮ್ಯಾನೇಜರು ದುಡ್ಡಿನ ಆಸೆಗೋಸ್ಕರ ಅದನ್ನೆಲ್ಲ ಸೃಷ್ಟಿ ಮಾಡಿದ್ದೇನೆ, ಹಾಗಾಗಿ ಅಲ್ಲಿ ಯಾವುದೇ ಥರದ ರೈಡ್ ಆಗಲಿ ವೇಷವಾಟಿಕೆ ಇಲ್ಲ ಅಂತ ಪೊಲೀಸು ಮೀಡಿಯಾ ಮುಂದೆ ಹೇಳಿದ ತಕ್ಷಣ ಈ ಕಡೆ ಅಜಿತ್ ಕೂಡ ನ್ಯೂಸ್ ಚಾನಲ್ ಹಾಕಿ ಅವರ ಮನೆಯವರೆಲ್ಲರಿಗೂ ಕೂಡ ನೋಡೋಕೆ ಹೇಳಿರ್ತಾನೆ. ಹಾಗೆ ಆ ನ್ಯೂಸ್ನ ಕೇಳಿಬಿಟ್ಟು ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಆದರೆ ದೇವಯಾನಿ ಅಶ್ವಿನಿ ಮಾತ್ರ ತುಂಬಾನೇ ಭಯ ಪಡ್ತಾ ಇರ್ತಾರೆ. ಅದೇ ಟೈಮ್ಗೆ ಇಲ್ಲಿ ಭೂಮಿ ಅವರ ಅತ್ತೆ ಸಂಗೀತ ಎಲ್ಲರೂ ಕೂಡ ನ್ಯೂಸ್ನ ನೋಡಿಬಿಟ್ಟು ಕೊನೆಗೂ ಭೂಮಿ ನೀನು ಮಾಡಿರೋ ಪೂಜೆಗೆ ಆ ದೇವರು ಫಲ ಕೊಟ್ಬಿಟ್ಟ ಅಂತ ಅವ್ರ ಅತ್ತೆ ಅಂತೂ ಫುಲ್ ಖುಷಿ ಆಗ್ಬಿಡ್ತಾಳೆ. ಅದೇ ಟೈಮಲ್ಲಿ ಅಜಿತ್ ಕೂಡ ನ್ಯೂಸಲ್ಲಿ ಮಾತಾಡಿರ್ತಾನೆ, ಇವಾಗ ಗಾಳ ಸಿಕ್ಬಿದ್ದಿದೆ, ಆದರೆ ಗಾಳ ಎಸ್ತಿರೋರು ಯಾರು ಅಂತ ಆದಷ್ಟು ಬೇಗ ನಾನು ಕಂಡುಹಿಡಿತೀನಿ ಅಂತ ಅಜಿತ್ ಹೇಳ್ತಾನೆ. ಹಾಗೆ ಭೂಮಿನ ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾನು ಪ್ರೂವ್ ಮಾಡಿದ್ದೀನಿ, ಭೂಮಿ ಅಲ್ಲಿ ಅಚಾನಕ್ಕಾಗಿ ಹೋಗಿದ್ದು, ಆದರೆ ಮ್ಯಾನೇಜರು ಇಲ್ಲಿ ಎಲ್ಲದನ್ನೂ ಕೂಡ ಸೃಷ್ಟಿ ಮಾಡಿ ಆ ಅಮಾಯಕ ಹೆಣ್ಣಿನ ಹೆಸರಿಗೆ ಕಳಂಕ ತಂದಿದ್ದೇನೆ ಅಂತ ಅಜಿತ್ ಇಲ್ಲಿ ಮೀಡಿಯಾ ಮುಂದೆ ಹೇಳ್ತೇನೆ. ಅದನ್ನ ಕೇಳಿಸ್ಕೊಂಡು ಮನೆಯವರು ಕೂಡ ಶಾಕ್ ಆಗ್ತಾರೆ. ಅವಾಗ ಅಜ್ಜಿ ಕೂಡ ತುಂಬ ಬೇಜಾರು ಮಾಡಿಕೊಂಡು ಶ್ರವಣ್ ನಿನ್ನ ಗಾಡಿ ತೆಗಿ ಅಂತ ಹೇಳ್ತಾರೆ. ಅವಾಗ ಶ್ರವಣ್ ಶಾಕ್ ಆಗಿ ಅಜ್ಜಿನ ನೋಡ್ತಾ ಇರಬೇಕಾದ್ರೆ ನಾನು ಹೇಳ್ದೆ ತಾನೇ ನಿನ್ನ ಗಾಡಿನ ತೆಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಇವಾಗ ಭೂಮಿ ಹತ್ರ ಬರ್ತಾ ಇದ್ದಾರೆ. ಅಜಿತ್, ಸತ್ಯಣ್ಣ, ಶ್ರವಣ್ ಎಲ್ಲರೂ ಕೂಡ ಇವಾಗ ಭೂಮಿ ಹತ್ರ ಸಾರಿ ಕೇಳಿ ಅವಳನ್ನ ಮತ್ತೆ ಮನೆ ಕರ್ಕೊಂಡು ಬರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ನಾಳಿನ ಸಂಚಿಕೆಯಲ್ಲಿ ಭೂಮಿ ಅಜಿತ್ ಇಬ್ಬರು ಕೂಡ ಒಂದಾಗ್ತಾರ ಅಂತ ನೋಡಬೇಕು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.